Welcome to Hammer Space Coaching YouTube channel. ಇದು ಪಾರ್ಟ್ 6 ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟು ವೇರಿಯೇಬಲ್ಸ್ ಚಾಪ್ಟರ್. ಸೊ ಇವತ್ತು ಎಲಿಮಿನೇಷನ್ ಮೆಥಡ್ ನ ನೋಡ್ತಾ ಇದೀವಿ. ಯಾಕಂದ್ರೆ SSLC 2021 ಸಿಲೆಬಸ್ ಅಲ್ಲಿ ರೆಡ್ಯೂಸ್ ಸಿಲೆಬಸ್ ಮಾಡಿದಾರಲ್ವಾ, ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇನ್ಕ್ಲೂಡ್ ಮಾಡಿಲ್ಲ. ಎಲಿಮಿನೇಷನ್ ಮೆಥಡ್ ಒಂದನ್ನೇ ಉಳಿಸಿದ್ದಾರೆ. ಸೊ ಎಲಿಮಿನೇಷನ್ ಮೆಥಡ್ ಅನ್ನ ನೋಡೋಣ. ಸೊ ಎಲಿಮಿನೇಷನ್ ಮೆಥಡ್ ಏನಂದ್ರೆ, ನೀವು ಆಲ್ರೆಡಿ ಹಿಂದಿನ ಕ್ಲಾಸ್ ಅಲ್ಲೆಲ್ಲ 9th 8th ಅಲ್ಲೆಲ್ಲ ಇದೇ ಮೆಥಡ್ ಯೂಸ್ ಮಾಡ್ತಾ ಬಂದಿರೋದು. ಬಟ್ ಸ್ವಲ್ಪ ಕನ್ಸೆಪ್ಚುಯಲ್ ಆಗಿ ಬ್ಯಾಕ್ ಗ್ರೌಂಡ್ ಸಿಕ್ಕಿದ್ರೆ ನಿಮ್ಗೆ ಇನ್ನೂ ಒಳ್ಳೇದು. ಯಾಕಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಸ್ವಲ್ಪ ಬೇರೆ ಬೇರೆ ಟೈಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಎಲಿಮಿನೇಷನ್ ಮೆಥಡ್ ಅಲ್ಲಿ. ಸೊ ಎಲಿಮಿನೇಷನ್ ಮೆಥಡ್ ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಒಮ್ಮೆ ಅದನ್ನ ನೋಡಿದ್ಮೇಲೆ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಎಲಿಮಿನೇಷನ್ ಮೆಥಡ್ ಮೇಲೆ. ಸೊ ಇಲ್ಲಿ 3 ತರ ಇಕ್ವೇಶನ್ ತಗೊಂಡಿದ್ದೀನಿ, ಎಲ್ಲ ಬೇರೆ ಬೇರೆ ಇದೆ ನೋಡಿ. 2x + 6y = 14. ಫಸ್ಟ್ ಇಕ್ವೇಶನ್ ಎಲ್ಲ ಸೇಮ್, ಬಟ್ ಸೆಕೆಂಡ್ ಇಕ್ವೇಶನ್ ಬೇರೆ ಇದೆ. ಇಲ್ಲಿ 4x + 3y = 10, ಇಲ್ಲಿ 4x + 12y = 28, ಇಲ್ಲಿ 6x + 18y = 28. 3 ಬೇರೆ ಬೇರೆ ಇಕ್ವೇಶನ್ಸ್ ಇದೆ. ಇವಾಗ ಎಲಿಮಿನೇಷನ್ ಮೆಥಡ್ ನೀವು ಎಷ್ಟು ದಿನ ಓದಿದ್ದೆ, ಹಳೆ ಕ್ಲಾಸ್ ಎಲ್ಲ ಸಾಲ್ವ್ ಮಾಡಿದ್ದೆ. ಅದನ್ನ ಏನು ಅಂದ್ರೆ ನೋಡಿ, ಏನ್ ಮಾಡ್ಬೇಕು, ಇದರಲ್ಲಿ ಒಂದು ವೇರಿಯೇಬಲ್ ನ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಹೆಸರಲ್ಲೇ ಇದೆಯಲ್ವಾ ಎಲಿಮಿನೇಷನ್ ಮೆಥಡ್ ಅಂತ. ಸೊ ಇವಾಗ ಒಂದ್ ಕೆಲಸ ಮಾಡೋಣ, ಎಕ್ಸ್ ನ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡೋಣ. ಎಲಿಮಿನೇಟ್ ಅಂದ್ರೆ ಈಕ್ವೇಶನ್ ನ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಇಲ್ಲ ಆಡ್ ಮಾಡಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬಿಡೋದು, ಗೊತ್ತಾಯ್ತಾ? ಸೊ ನೋಡೋಣ, ಇಲ್ಲಿ 2x ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ 2x ಇದೆ 4x ಇದೆ, ಎರಡನ್ನು ಸೇಮ್ ಮಾಡೋಣ. ಎರಡನ್ನು ಸೇಮ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಗೆಸ್ ವರ್ಕ್ ಮಾಡಿ. ಏನ್ ಮಾಡ್ತೀರಾ, ಈ ಈಕ್ವೇಶನ್ ನ ಏನ್ ಮಾಡ್ತೀರಾ, 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಹೌದಾ? ಈ ಈಕ್ವೇಶನ್ ನ 1 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಹೌದಾ? ಯಾಕೆ, ಈ ಈಕ್ವೇಶನ್ ನ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 4x + 12y = 28, ಹೌದಾ? 4x 12y 28. ಆಮೇಲೆ ಈ ಈಕ್ವೇಶನ್ 1 ಇಂದ ಮಲ್ಟಿಪ್ಲೈ ಮಾಡಿದಾಗ 4x + 3y = 10. ಅದೇ ತರ ಉಳಿಯುತ್ತೆ, ಏನು ಚೇಂಜ್ ಆಗಲ್ಲ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡ್ತೀರಾ ಅಲ್ವಾ? ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮೈನಸ್, ಇಲ್ಲಿ ಕೂಡ ಮೈನಸ್, ಇಲ್ಲಿ ಕೂಡ ಮೈನಸ್. ಮೈನಸ್ ಇದ್ರೆ ಪ್ಲಸ್ ಆಗ್ತಿತ್ತು, ಪ್ಲಸ್ ಇದ್ರೆ ಮೈನಸ್ ಆಗ್ತಿತ್ತು. ಎಷ್ಟಾಗುತ್ತೆ, 4x ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. 12y - 3y ಎಷ್ಟು, 9y. ನೆಕ್ಸ್ಟ್ = 28 - 10 ಎಷ್ಟು, 18 ಅಲ್ವಾ? ಏನ್ ಬಂತು, ಎಲಿಮಿನೇಷನ್ ಮೆಥಡ್ ಫಸ್ಟ್ ಸ್ಟೆಪ್ ಅಪ್ಲೈ ಮಾಡಿದಾಗ ಏನ್ ಬಂತು ನಿಮ್ಗೆ, ಆಫ್ಟರ್ ಎಲಿಮಿನೇಟಿಂಗ್ ಏನ್ ಸಿಕ್ತು, ವಿ ಗಾಟ್ 1 equation in 1 variable ಅಲ್ವಾ? ವಿ ಗಾಟ್ 1 equation in 1 variable ಅಲ್ವಾ? ಒಂದು ಇಕ್ವೇಶನ್ ಸಿಕ್ತು, 9y = 18. ಎಷ್ಟು ವೇರಿಯೇಬಲ್ ಅಲ್ಲಿ, ಒಂದು ವೇರಿಯೇಬಲ್ ಅಲ್ವಾ, y ಒಂದೇ ವೇರಿಯೇಬಲ್. ಸೊ ಆಫ್ಟರ್ ಎಲಿಮಿನೇಟಿಂಗ್ ವಿ ಗಾಟ್ 1 equation in 1 variable. ಆಫ್ಟರ್ ಎಲಿಮಿನೇಟಿಂಗ್ 1 ವೇರಿಯೇಬಲ್ ಅಂತ ಹೇಳ್ಬೋದು. ಸೊ ಆಫ್ಟರ್ ಎಲಿಮಿನೇಟಿಂಗ್ ವಿ ಗಾಟ್ 1 equation in 1 variable. ಏನಾಗುತ್ತೆ, 9y = 18. ಸೊ y = ಎಷ್ಟು, 9y = 18 ಅಂದಾಗ y = 18/9 = 2 ಅಲ್ವಾ? y = 18/9, y = 2. y = 2 ಅಂದ್ಮೇಲೆ ಯಾವ್ದಾದ್ರು ಇಕ್ವೇಶನ್, ಎರಡು ಇಕ್ವೇಶನ್ ಇದೆ, ಯಾವ್ದಾದ್ರು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಏನ್ x ವ್ಯಾಲ್ಯೂ ಬರುತ್ತೆ ಅದೇ x ವ್ಯಾಲ್ಯೂ. ಸೊ 4x + 3y = 10 ತಗೊಳ್ಳೋಣ. ಸೊ 4x + 3y = 10. ಸೊ 4x + 3 into y ಎಷ್ಟು, 2 = 10. ಎಷ್ಟಾಗತ್ತೆ, 3 to the 6 ಆ ಕಡೆ ಹೋದಾಗ 4x = 10 - 6. so therefore 4x = 4, x = 1 ಅಲ್ವಾ? ಸೊ ನಿಮ್ಗೆ ಏನ್ ಬರುತ್ತೆ, ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ, ಈ ಸ್ಟೆಪ್ಸ್ ಅಲ್ಲಿ? ಈಸಿ ಅಲ್ವಾ, ಹಿಂದಿನ ಕ್ಲಾಸ್ ಅಲ್ಲೆಲ್ಲ ಇದೇ ಮಾಡಿರೋದು ನೀವು. ಸೊ 4x = 4, x = 1. therefore ಏನ್ ಬರುತ್ತೆ ನಿಮ್ಗೆ, x = 1, y = 2. ಏನ್ ಬಂತು ನಿಮ್ಗೆ, ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಬಂತು ಅಲ್ವಾ? x = 1, y = 2. ಕರೆಕ್ಟಾ? ಸೊ ಇದು ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಬಂತು. ಇಲ್ಲಿ ಬರೆಯೋಣ, ಇಲ್ಲಿ ಬರೀತೀನಿ, ಎಕ್ಸಾಕ್ಟ್ಲಿ
ಅಲ್ವಾ? ಅರ್ಥ ಆಯ್ತಲ್ವಾ? ಇದು ಏನ್ ಮಾಡಿದ್ರಾ? ಫಸ್ಟ್ ಯಾವ್ದಾದ್ರು ಒಂದ್ ವೇರಿಯೇಬಲ್ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡಿದ್ರಾ, ಕರೆಕ್ಟ್ ಆಗಿ ಕರೆಸ್ಪಾಂಡಿಂಗ್ ಯಾವ್ದಾದ್ರು ಮಲ್ಟಿಪ್ಲಿಕೇಶನ್ ಮಾಡಿದಿರಾ, ಆಮೇಲೆ ಸಬ್ಟ್ರಾಕ್ಟ್ ಮಾಡಿದಿರಾ, ಆಮೇಲೆ ಒಂದ್ ವೇರಿಯೇಬಲ್ ತಂದ್ಬಿಟ್ಟು ಒಂದ್ ವೇರಿಯೇಬಲ್ ಎಷ್ಟು ಬರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಆ ವೇರಿಯೇಬಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಟ್ಟು ಇನ್ನೊಂದು ವೇರಿಯೇಬಲ್ ನ ಅಲ್ವಾ? ಎಲಿಮಿನೇಟ್ ಮಾಡಿದ್ದಲ್ವಾ, ಅದಕ್ಕೆ ಎಲಿಮಿನೇಷನ್ ಮೆಥಡ್. ಇವಾಗ ಎರಡನೇ ಈಕ್ವೇಶನ್ ನೋಡೋಣ, ಅದೇ ಸ್ಟೆಪ್ಸ್ ಫಾಲೋ ಮಾಡೋಣ. ಏನ್ ಬರುತ್ತೆ ನೋಡೋಣ. ಎಕ್ಸ್ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡೋಣ. ಸೊ 2x ಇದೆ 4x ಇದೆ, ಏನ್ ಮಾಡ್ತೀರಾ? ಈಸಿ ಅಲ್ವಾ? ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ 1 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಎಷ್ಟಾಗತ್ತೆ? ಸೊ 4x ಪ್ಲಸ್ 12y ಈಕ್ವಲ್ ಟು 28. ಇಲ್ಲಿ ಕೂಡ 4x ಪ್ಲಸ್ 12y ಈಕ್ವಲ್ ಟು 28. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ? ಸಬ್ಟ್ರಾಕ್ಟ್ ಮಾಡಿದಾಗ ಎಕ್ಸ್ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಲ್ವಾ? ಸೊ ಎಷ್ಟಾಗತ್ತೆ? 4x 0 ಪ್ಲಸ್ 12y ಮೈನಸ್ 12y. ಅಯ್ಯಯ್ಯೋ, ಎರಡು ಈಕ್ವಲ್ ಬಂದ್ಬಿಡ್ತು. ಏನಾಗುತ್ತೆ? 12y ಮೈನಸ್ 12y ಮತ್ತೆ 0 ಈಕ್ವಲ್ ಟು 28 ಮೈನಸ್ 28 ಎಷ್ಟು? 0. therefore ಏನ್ ಬಂದ್ಬಿಡ್ತು ನಿಮ್ಗೆ? 0 ಈಕ್ವಲ್ ಟು 0 ಬಂದ್ಬಿಡ್ತು. ಇಲ್ಲಿ ಈಸಿಯಾಗಿ 9y ಈಕ್ವಲ್ ಟು 18y ಹುಡುಕಕ್ಕಾಯ್ತು. ಬಟ್ ಇಲ್ಲಿ 0 ಈಕ್ವಲ್ ಟು 0 ಬಂದ್ಬಿಡ್ತು. y ಈಕ್ವಲ್ ಟು ಬಂದಿಲ್ಲ, ಏನು ಬಂದೇ ಇಲ್ಲ. 0 ಈಕ್ವಲ್ ಟು 0. 0 ಈಕ್ವಲ್ ಟು 0 ಏನು ನಿಜನಾ ಸುಳ್ಳ? ಅದು 0 ಈಕ್ವಲ್ ಟು 0 ಟ್ರೂ ಅಲ್ವಾ? 0 ಈಕ್ವಲ್ ಟು 0 ಹೌದು. ಸೊ ಇದು ಟ್ರೂ ಅಂತ ಬರೆಯೋಣ ಅಲ್ವಾ? 0 ಈಕ್ವಲ್ ಟು 0 ಕರೆಕ್ಟ್ ಅಲ್ವಾ? ಸೊ ಟ್ರೂ. ಸೊ ಏನಾಯ್ತು ಇವಾಗ? ಆಫ್ಟರ್ ಎಲಿಮಿನೇಟಿಂಗ್ we got true ಅಲ್ವಾ? we got true statement. ಇದು ಸ್ಟೇಟ್ಮೆಂಟ್ ಟ್ರೂ ಅಲ್ವಾ? 0 ಈಕ್ವಲ್ ಟು 0. ಬಟ್ ಇವಾಗ ಇದ್ರಲ್ಲಿ ನೋಡಿ y ಹುಡುಕಾಗಲ್ಲ, ಏನಾಗಲ್ಲ. ಸೊ ಟ್ರೂ ಸ್ಟೇಟ್ಮೆಂಟ್ ಬಂತು. ಇದ್ರ ಅರ್ಥ ಏನಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ. ಗೊತ್ತಾಯ್ತಾ? ಅದನ್ನ ಇಲ್ಲಿ ಬರೀತೀನಿ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಬರ್ತೀನಿ. ಈ ತರ ಬಂದ್ರೆ ವಿ ಗಾಟ್ ಟ್ರೂ ಆದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಆ ಕೇಸ್ ನೋಡೋಣ. ಇಲ್ಲಿಂದ ನಮ್ಗೆ ಸೊಲ್ಯೂಷನ್ ಹುಡುಕಕ್ ಆಗಲ್ಲ, ಯಾಕಂದ್ರೆ y ಈಕ್ವಲ್ ಟು ಏನು ಬಂದೇ ಇಲ್ಲ, x ಈಕ್ವಲ್ ಟು ಏನು ಬಂದೇ ಇಲ್ಲ. ಬಟ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಹೆಂಗಂತ ಹೇಳ್ಕೊಡ್ತೀನಿ. ಟ್ರೂ ಸ್ಟೇಟ್ಮೆಂಟ್ ಬಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಇಕ್ವೇಶನ್ ನೋಡಿ, ಏನ್ ಮಾಡ್ತೀರಾ? ಮತ್ತೆ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡ್ತೀರಾ ಅಲ್ವಾ? ಸೊ ಇದನ್ನ ಎಷ್ಟಿಂದ ಮಲ್ಟಿಪ್ಲೈ ಮಾಡೋಣ ನೋಡಿ. ಇಲ್ಲಿ 6x ಇದೆ, ಅಲ್ಲಿ 2x ಇದೆ. ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತೀರಾ? ಇದನ್ನ 2 ಇಂದ ಮಾಡ್ತೀರಾ? 2 ಇಂದ ಮಾಡಿದ್ರೆ ಏನಾಗುತ್ತೆ? 2 ಇದು 4 ಆಗುತ್ತೆ. ಬಟ್ ನಮ್ಗೆ 6 ಬೇಕು. ಸೊ 3 ಇಂದ ಮಲ್ಟಿಪ್ಲೈ ಮಾಡೋಣ. ಇದು 1 ಇಂದ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ? 3 ಇಂದ ಮಲ್ಟಿಪ್ಲೈ ಮಾಡಿದಾಗ 6x ಪ್ಲಸ್ 18y ಈಕ್ವಲ್ ಟು 42. ನೆಕ್ಸ್ಟ್ 6x ಪ್ಲಸ್ 18y ಈಕ್ವಲ್ ಟು 28 ಅಲ್ವಾ? ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ? ಮೈನಸ್ ಮೈನಸ್ ಇದಷ್ಟು ಮೈನಸ್ ಏನಾಗುತ್ತೆ? 0. ಇಲ್ಲೇನಾಗುತ್ತೆ? ಇಲ್ಲೂ 0 ಆಗ್ಬಿಡ್ತು. 0 ಪ್ಲಸ್ 0 ಯಾಕೆ? 18y ಮೈನಸ್ 18y 0 ಈಕ್ವಲ್ ಟು ಎಷ್ಟಾಗತ್ತೆ? 42 ಮೈನಸ್ 28 14. 0 ಈಕ್ವಲ್ ಟು 14 ಬಂದ್ಬಿಡ್ತು. ಇದು ಕರೆಕ್ಟಾ? ಇಲ್ಲ. ಇಲ್ಲಿ 0 ಈಕ್ವಲ್ ಟು 0 ಬಂತು, ಅದು ಟ್ರೂ. ಬಟ್ ಅಲ್ಲಿ 0 ಈಕ್ವಲ್ ಟು 14 ಬಂತು. 0 ಈಕ್ವಲ್ ಟು 14 ಇಲ್ಲ. ಸೊ ಇದು ಫಾಲ್ಸ್. ಸೊ ಫಾಲ್ಸ್ ಅಂದ್ಕೂಡ್ಲೆ ಇನ್ನೊಂದು ಹೇಳ್ಕೊಡ್ತೀನಿ. ಈ ತರ ನೀವು ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡುವಾಗ ನಿಮ್ಗೆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಬಂತು, 0 ಈಕ್ವಲ್ ಟು 10, 0 ಈಕ್ವಲ್ ಟು 20, ಆ ತರ ಏನೋ ಫಾಲ್ಸ್ ಸ್ಟೇಟ್ಮೆಂಟ್ ಬಂತು. ನಿಜ ಅಲ್ವಲ್ಲ? ಅದು 0 ಈಕ್ವಲ್ ಟು 0ನೇ ಇರಬೇಕು. 0 ಈಕ್ವಲ್ ಟು ಬೇರೆ ನಂಬರ್ ಇರಕ್ಕೆ ಸಾಧ್ಯನೇ ಇಲ್ಲ. ಸೊ 0 ಈಕ್ವಲ್ ಟು ಬೇರೆ ನಂಬರ್ ಬಂದ್ರೆ ಅದು ಫಾಲ್ಸ್ ಅಲ್ವಾ? ಸೊ ಆಫ್ಟರ್ ಎಲಿಮಿನೇಟಿಂಗ್ we got ಏನು? ಫಾಲ್ಸ್. ಈ ತರ ಕೇಸಲ್ಲಿ ನೋ ಸೊಲ್ಯೂಷನ್. ಇಲ್ಲಿ ಬರಿತೀನಿ ನೋ ಸೊಲ್ಯೂಷನ್. ಇವಾಗ ನೋಡಿ, ನಿಮ್ಗೆ ಈ ತರ ಒಂದು ಕೇಸು, ಈ ತರ ಒಂದು ಕೇಸ್, ಈ ತರ ಒಂದು ಕೇಸು ನಾನು ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ ಅಂತ ಹೇಳ್ಕೊಟ್ಟೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ಕೊಟ್ಟೆ, ಮತ್ತೆ ನೋ ಸೊಲ್ಯೂಷನ್ ಅಂತ ಹೇಳ್ಕೊಟ್ಟೆ. ಹೌದಾ? ಇದು ನೀವು ಎಲ್ಲೋ ನೋಡ್ದಂಗ ಅನ್ಸಲ್ವಾ ನಿಮ್ಗೆ? ಯಾವ್ದ್ರಲ್ಲಿ ಹೇಳಿ? ಗ್ರಾಫಿಕಲ್ ಮೆಥಡ್ ಅಲ್ಲಿ, ಮತ್ತೆ A1 by A2, B1 by B2, C1 by C2
ಅದರೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಆ ರೇಷಿಯೋಸ್ ಯಾವ ತರ ಇದ್ರೆ ಯಾವ ತರ ಸೊಲ್ಯೂಷನ್ಸ್ ಇರುತ್ತೆ ಅಂತ. ಹೌದಾ? ನೆನಪಾಗಿಲ್ಲ ಅಂದ್ರೆ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ನೆನಪಾಯ್ತಾ? ಇದು ಎರಡು ಇಕ್ವೇಶನ್ ಇದ್ರೆ ಯಾವ ತರ ನೀವು ಇಕ್ವೇಶನ್ ನ a1/a2 b1/b2 c1/c2 ನ ಅನಲೈಸ್ ಮಾಡ್ಕೊಬಿಟ್ಟು ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಇಲ್ಲ ನೋ ಸೊಲ್ಯೂಷನ್ ಇಲ್ಲ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಹೇಳ್ಬೋದು ಅಂತ ಹೇಳ್ಕೊಟ್ಟಿದ್ದೆ. ಹೌದಾ? ಬೋರ್ಡ್ ನೋಡಿ. ಅದೇ ಕಾನ್ಸೆಪ್ಟ್ ನ ಅಪ್ಲೈ ಮಾಡೋಣ ಇಲ್ಲಿ. ನಾನಿವಾಗ ನಿಮ್ಗೆ ಏನ್ ಹೇಳ್ಕೊಟ್ಟೆ? ಈ ತರ ಇದ್ರೆ ಆಫ್ಟರ್ ಎಲಿಮಿನೇಷನ್ ಮೆಥಡ್ ವಿ ಗಾಟ್ ಒನ್ ಇಕ್ವೇಶನ್ ಇನ್ ಮೆನ್ ವೇರಿಯಬಲ್ ಆದ್ರೆ ನಮ್ಗೆ ಸಾಲ್ವ್ ಮಾಡುವಾಗ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಬಂತು. ನಾವು ಇದನ್ನ ವೆರಿಫೈ ಮಾಡಕ್ಕೆ a1/a2 b1/b2 c1/c2 ನೋಡೋಣ. ಅದ್ ನಿಮ್ಗೆ ಬೇಕಾಗಿಲ್ಲ, ಬಟ್ ನೀವು ಆಲ್ರೆಡಿ ಸಾಲ್ವ್ ಮಾಡಾಯ್ತು. ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ a1/a2 b1/b2 c1/c2 ನೋಡೋಣ. ಎಷ್ಟಾಗತ್ತೆ a1/a2 b1/b2 c1/c2? ಇವೆರಡು ಇಕ್ವೇಶನ್ಸ್ ಅಲ್ವಾ? 2x plus 6y equal to 14, 4x plus 3y equal to 10 ಅಲ್ವಾ? ಸೊ a1/a2 b1/b2 c1/c2 ಏನಾಗುತ್ತೆ? ಇಲ್ಲಿ ಇದನ್ನ ಉಳಿಸ್ತೀನಿ. ಓಕೆನಾ? ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಇದು ಬರ್ಕೊಂಡಿದ್ದೀರಾ ಅನ್ಕೋತೀನಿ. ಇಲ್ಲಾಂದ್ರೆ ವಿಡಿಯೋನ ಹಿಂದಕ್ಕೆ ಹೋಗ್ಬಿಟ್ಟು ಅದನ್ನ ನೋಡ್ಕೊಳ್ಳಿ. ಸೊ a1/a2 b1/b2 c1/c2 ಏನಂತ ನೋಡೋಣ. a1/a2 b1/b2 c1/c2 ಏನಾಗುತ್ತೆ? a1/a2 is 2/4 ಅಲ್ವಾ? b1/b2 ಏನು? 6/3. c1/c2 ಏನು? 14/10 ಅಲ್ವಾ? ಏನಿಲ್ಲ, ax plus by ಮೈನಸ್ ಪ್ಲಸ್ c ಈಕ್ವಲ್ ಟು 0 ಮಾಡ್ಬೋದು. 14 ನ ಈ ಕಡೆ ತಗೋಬಿಟ್ರೆ ಅದೇ ಫಾರ್ಮಲ್ ಬಂದ್ಬಿಡತ್ತೆ. ಸೊ 2x plus 6y minus 14 equal to 0 ಅಂತ ಅನ್ಕೊಳ್ಳಿ. ಸೊ -14 ಆಗುತ್ತೆ. -14 ಡಿವೈಡ್ ಬೈ ಅದೇ ತರ 4x plus 3y minus 10 equal to 0 ಅಂತ ಬರಿಬಹುದಲ್ವಾ? ax plus by plus c equal to 0. ಇದು 10 ನ ಈ ಕಡೆ ತಗೋ ಬಂದ್ಬಿಟ್ರೆ ಸೊ 4x plus 3y minus 10 equal to 0 ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಡಿವೈಡ್ ಬೈ -10. ಲೆಫ್ಟ್ ಇಂದ ರೈಟ್ ಗೆ ಈಕ್ವಲ್ ಸಿಂಬಲ್ ಆಗ್ತಾ ಹೋಗೋಣ. ಸೊ 2/4 ಎಷ್ಟು? ಹಾಫ್. 6/3 ಎಷ್ಟು? 6/3 is 2/1 ಅಂದ್ರೆ 2. ಹಾಫ್ ಈಕ್ವಲ್ ಟು 2 ಬರುತ್ತೆ. ಹೌದಾ? ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾಟ್ ಈಕ್ವಲ್ ಬಂದ ಕೂಡಲೇ ಇಲ್ಲೇ ನಿಲ್ಲಿಸಬಹುದು. ಸೊ a1/a2 ನಾಟ್ ಈಕ್ವಲ್ ಟು b1/b2 ಬಂತು. ಹೌದಾ? ನೋಡಿ, 2/4 ಅಂದ್ರೆ ಹಾಫ್, 6/3 ಅಂದ್ರೆ 2. ಸೊ ಇಲ್ಲೇ ನಾಟ್ ಈಕ್ವಲ್ ಬಂದ್ಬಿಡ್ತು, ನಿಲ್ಲಿಸಬಹುದು ಅಲ್ವಾ? ಸೊ a1/a2 ನಾಟ್ ಈಕ್ವಲ್ ಟು b1/b2 ಎಲ್ಲಿ ನೋಡಿದಿರಾ ಇದನ್ನ? ನಿಮ್ಗೆ ಗೊತ್ತಲ್ವಾ? a1/a2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಂತ ಅಲ್ವಾ? ಸೊ ಅದೇ ಬರ್ದೀನಿ ಇಲ್ಲಿ. ನೀವು ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡುವಾಗ ನಿಮ್ಗೆ ಆಫ್ಟರ್ ಎಲಿಮಿನೇಷನ್ ಅಂದ್ರೆ ಈ ಸ್ಟೆಪ್ ನ ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಒನ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಸಿಕ್ಬಿಟ್ರೆ, ಈ ತರ 9y equal to 18 ಒನ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಸಿಕ್ಬಿಟ್ರೆ ಅದು ಯಾವತ್ತು ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಇರುತ್ತೆ. ಗೊತ್ತಾಯ್ತಾ? ಬೇಕಾದ್ರೆ ನೀವು ಅದನ್ನ ವೆರಿಫೈ ಮಾಡಬೇಕಾದ್ರೆ ನೋಡಿ, a1/a2 ನಾಟ್ ಈಕ್ವಲ್ ಟು b1/b2 ಸಿಕ್ಬಿಡುತ್ತೆ. ಆತರ ಸಿಕ್ಬಿಟ್ರೆ ಅದರ ಅರ್ಥ ಏನು? ಅದರ ಅರ್ಥ ನೀವು ಹಳೆ ಕ್ಲಾಸ್ ಅಲ್ಲಿ ಓದಿರಾ, ಪಾರ್ಟ್ 3 ಪಾರ್ಟ್ 4 ಪಾರ್ಟ್ 5 ಅಲ್ಲೆಲ್ಲ. ಹಂಗಂದ್ರೆ ಏನು? ಹಂಗಂದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಂತ ಅಲ್ವಾ? ಸೊ ಅದನ್ನ ನಾನು ಪ್ರೂವ್ ಕೂಡ ಮಾಡಿದೆ. ಹೆಂಗೆ? ಎಲಿಮಿನೇಷನ್ ಮೆಥಡ್ ಅಲ್ಲಿ ಸ್ಟೆಪ್ಸ್ ಮಾಡಿ ಆಫ್ಟರ್ ಎಲಿಮಿನೇಷನ್ ವಿ ಗಾಟ್ ಒನ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್. ಅದೇ ತರ a1/a2 b1/b2 ಬರುವಾಗ್ಲೂ ಸೇಮ್ ಅದೇ ತರ ಬಂದ್ಬಿಟ್ಟು ನಾಟ್ ಈಕ್ವಲ್ ಬರುತ್ತೆ. ಸೊ ಇದರ ಅರ್ಥನೂ ಕೂಡ ಸೇಮ್ ಅಲ್ವಾ? ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಸೊ ಈ ಕೇಸ್ ನ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ನಾನು ಏನ್ ಹೇಳಿದೆ ನಿಮ್ಗೆ? ಎಲಿಮಿನೇಷನ್ ಮೆಥಡ್ ನ ಸಾಲ್ವ್ ಮಾಡುವಾಗ ಆಫ್ಟರ್ ಎಲಿಮಿನೇಟಿಂಗ್ ನಿಮ್ಗೆ ಟ್ರೂ ಸ್ಟೇಟ್ಮೆಂಟ್ ಬಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ಕೊಟ್ಟೆ. ನಿಮ್ಗೆ a1/a2 b1/b2 c1/c2 ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಟ್ಟಿದೆ ಏನು ಲಾಸ್ಟ್ ಕ್ಲಾಸಸ್ ಅಲ್ಲೆಲ್ಲ? ನೋಡೋಣ. a1/a2 b1/b2 c1/c2 ನೋಡೋಣ. a1/a2 b1/b2 c1/c2 ಏನಾಗುತ್ತೆ ಹೇಳಿ ಬೇಗ? 2/4 6/12 ಆಮೇಲೆ -14 -28 ಅನ್ಕೊಳ್ಳಿ ಲೆಫ್ಟ್ ಗೆ ಬಂದಾಗ. ಸೊ -14 -28 ಏನಾಗುತ್ತೆ? ಈಕ್ವಲ್ ನಾಟ್ ಈಕ್ವಲ್ ಏನು ಹೇಳಿ? ಈಕ್ವಲ್. ಯಾಕೆ? 2/4 6/12 ಏನು? ಇದು ಹಾಫ್, ಇದು ಹಾಫ್, ಇದು ಕೂಡ ಹಾಫ್ ಅಲ್ವಾ? -14 by -28. ಸೊ ಎಲ್ಲ ಈಕ್ವಲ್ ಟು ಹಾಫ್. ಸೊ a1/a2 equal to b1/b2 equal to c1/c2.
ಇದರ ಅರ್ಥ ಏನು? ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಎಲ್ಲ ಕಲ್ತಿದ್ದೀರಾ. ಗ್ರಾಫಿಕಲ್ ಮೆಥಡ್ ಅಲ್ಲಿ A1/2 ಎಲ್ಲ ಕಲ್ತಿದ್ದೀರಾ. ಏನು A1/2 equal to C1/C2, B1/2 equal to C1/C2 ಅಂದ್ರೆ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕಲ್ತಿದ್ದೀರಾ. ಸೊ ಇವಾಗ ಇನ್ನೊಂದು ಟೈಪ್ ಇಂದನೂ ಪ್ರೂವ್ ಮಾಡ್ದಂಗೆ ಆಯ್ತು. ಅವಾಗ ನಾನು ನಿಮ್ಗೆ ಸುಮ್ಮನೆ ಹೇಳ್ಕೊಟ್ಟಿದ್ದೆ, ಆಫ್ಟರ್ ಎಲಿಮಿನೇಟಿಂಗ್ ನಿಮ್ಗೆ ಟ್ರೂ ಸ್ಟೇಟ್ಮೆಂಟ್ ಸಿಕ್ಕಿದೆ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ. ಅದು ಇವಾಗ ನಿಮ್ಗೆ A1/8, B1/2, C1/C2 ಇಂದ ಕೂಡ ಪ್ರೂವ್ ಆಯ್ತು. ಏನು? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಖಂಡಿತ ಅಂತ. ಯಾಕೆ? A1/8 equal to B1/2 equal to C1/C2. ಗೊತ್ತಾಯ್ತಾ? ಸೊ ಸೆಕೆಂಡ್ ಕೇಸ್ ಏನೇನ್ ಬಿಡಬೇಕು ಅಂದ್ರೆ, ಆಫ್ಟರ್ ಎಲಿಮಿನೇಟಿಂಗ್ ನಿಮ್ಗೆ ಟ್ರೂ ಸ್ಟೇಟ್ಮೆಂಟ್ ಬಂತಂದ್ರೆ ಈ ತರ 0 = 0 ಟ್ರೂ ಅಲ್ವಾ. ಆಫ್ಟರ್ ಎಲಿಮಿನೇಟಿಂಗ್ ಟ್ರೂ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಅದಕ್ಕೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇರುತ್ತೆ ಅಂತ ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಕೇಸ್ ತಗೊಂಡಿದ್ದೀನಿ. ಇನ್ನೊಂದು ಕೇಸ್ ಏನಿರ್ಬೋದು? ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಅಂತ ಏನಿರ್ಬೇಕು ನಿಮ್ಗೆ ಗೊತ್ತು ಅಲ್ವಾ? A1/8 equal to B1/2 ಬಟ್ ನಾಟ್ ಈಕ್ವಲ್ ಟು C1/C2 ಅಂತ ಅಲ್ವಾ. ಸೊ ಚೆಕ್ ಮಾಡೋಣ ಅದನ್ನ. ನೋಡಿ, ಇದು ಎರಡು ಇಕ್ವೇಶನ್ ಇತ್ತು, ಸಾಲ್ವ್ ಮಾಡಿದ್ವಿ, ಎಲಿಮಿನೇಷನ್ ಮೆಥಡ್ ಟ್ರೈ ಮಾಡಿದ್ವಿ. ಮಾಡುವಾಗ 0 = 14 ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಬಂತು. ಸೊ A1/8 B1/2 ನೋಡೋಣ. A1/8 B1/2 C1/C2 ಎಷ್ಟಾಗುತ್ತೆ? 2/6 6/18 ಆಮೇಲೆ 14/28 ಏನ್ ಬರುತ್ತೆ? 2/6 ಅಂದ್ರೆ 1/3, 6/18 ಅಂದ್ರೆ ಅದು ಕೂಡ 1/3. ಸೊ ಇವೆರಡು ಈಕ್ವಲ್. ನೆಕ್ಸ್ಟ್ 14/28 ಅಂದ್ರೆ 1/3 ನಾ? ಅಲ್ಲ, 1/2. ಸೊ ಇದು ನಾಟ್ ಈಕ್ವಲ್ ಅಲ್ವಾ. 6/18 1/3, 14/28 1/2. ಸೊ ನಾಟ್ ಈಕ್ವಲ್. 1/3 ನಾಟ್ ಈಕ್ವಲ್ ಟು 1/2. ಸೊ ನಾಟ್ ಈಕ್ವಲ್. ಸೊ ಏನ್ ಬರುತ್ತೆ ಈ ಕೇಸಲ್ಲಿ? ಈಕ್ವಲ್ ಟು ನಾಟ್ ಈಕ್ವಲ್ ಟು. ಕರೆಕ್ಟ್ ಅಲ್ವಾ? ಈ ಕೇಸ್ ಏನು? ಈ ಕೇಸ್ ನೋ ಸೊಲ್ಯೂಷನ್ ಕೇಸ್ ಅದು ಅಲ್ವಾ. A1/8 B1/2 C1/C2 ಅಲ್ಲಿ ನೀವು ಕಲ್ತಿದ್ದೀರಾ. ಈ ತರ ಸಿಚುವೇಶನ್ ಬಂದ್ರೆ ನೋ ಸೊಲ್ಯೂಷನ್ ಅಂತ. ಸೊ ನಾನು ನಿಮ್ಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೆ? ಈ ತರ ಎರಡು ಇಕ್ವೇಶನ್ ನ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡುವಾಗ ಒಂದು ವೇರಿಯೇಬಲ್ ನ ಆಫ್ಟರ್ ಎಲಿಮಿನೇಷನ್ ಫಾಲ್ಸ್ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ ಆಫ್ಟರ್ ಎಲಿಮಿನೇಷನ್ ವಿ ಗಾಟ್ ಫಾಲ್ಸ್. ಈ ಫಾಲ್ಸ್ ಬಂದ್ಬಿಟ್ರೆ ನೋ ಸೊಲ್ಯೂಷನ್ ಅಂತ ಹೇಳ್ಕೊಟ್ಟಿದ್ದೆ ಫಸ್ಟೇ ಅಲ್ವಾ. ನೋಡಿ, ಇವಾಗ A1/8 B1/2 C1/C2 ಯೂಸ್ ಮಾಡಿ ಕೂಡ ಪ್ರೂವ್ ಮಾಡಿದೆ. ಯಾಕೆ? ಈ ತರ ಬಂದ್ಬಿಡ್ತು. ಈ ತರ ಬಂದ್ಬಿಟ್ರೆ ನೋ ಸೊಲ್ಯೂಷನ್ ಅಂತ ನಿಮ್ಗೆ ಹಳೆ ಕ್ಲಾಸ್ ಅಲ್ಲೆಲ್ಲ ಓದಿದಿರಾ ನೀವು. ಸೊ ನೋ ಸೊಲ್ಯೂಷನ್. ಈ ತರ ಎಲಿಮಿನೇಷನ್ ಮೆಥಡ್ ಅಲ್ಲಿ ನೀವು ಏನ್ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ಅಂದ್ರೆ, ಆಫ್ಟರ್ ಎಲಿಮಿನೇಟಿಂಗ್ ನಿಮ್ಗೆ ಒನ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಬಂದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಗೊತ್ತಾಯ್ತಾ? ಆ ಸೊಲ್ಯೂಷನ್ ಹುಡುಕ್ಬೋದು. ಮತ್ತೆ ಇನ್ನೊಂದು ಕೇಸ್ ಏನಂದ್ರೆ, ಆಫ್ಟರ್ ಎಲಿಮಿನೇಟಿಂಗ್ ನಿಮ್ಗೆ ಟ್ರೂ ಸ್ಟೇಟ್ಮೆಂಟ್ ಬಂದ್ರೆ 0 = 0 ಆ ತರ ಟ್ರೂ ಸ್ಟೇಟ್ಮೆಂಟ್ ಬಂದ್ರೆ, ಇಲ್ಲ 5 = 5 ಆ ತರ ಏನೋ ಟ್ರೂ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ ಆಫ್ಟರ್ ಎಲಿಮಿನೇಟಿಂಗ್ ವಿ ಗಾಟ್ ಟ್ರೂ ಸ್ಟೇಟ್ಮೆಂಟ್ ಆದ್ರೆ ಅದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಆಮೇಲೆ ಆಫ್ಟರ್ ಎಲಿಮಿನೇಟಿಂಗ್ ನಿಮ್ಗೆ ಫಾಲ್ಸ್ ಬಂದ್ಬಿಡ್ತು 0 = 14 ತಪ್ಪಲ್ವಾ. ಆಫ್ಟರ್ ಎಲಿಮಿನೇಟಿಂಗ್ ಫಾಲ್ಸ್ ಬಂದ್ಬಿಟ್ರೆ ನೋ ಸೊಲ್ಯೂಷನ್. ಗೊತ್ತಾಯ್ತಾ? ಸೊ ಇದು 3 ಕೇಸ್ ಎಲಿಮಿನೇಷನ್ ಮೆಥಡ್ ಅಲ್ಲಿ. ನೀವು ಹಳೆ ಕ್ಲಾಸಸ್ ಎಲ್ಲ ಪಾರ್ಟ್ 3 ಪಾರ್ಟ್ 4 ಪಾರ್ಟ್ 5 ಎಲ್ಲ ನೀವು ಗ್ರಾಫಿಕಲ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ. ಇದು ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್. ಗ್ರಾಫಿಕಲ್ ಮೆಥಡ್ ಗೆ ಅರ್ಥ ಮಾಡ್ಕೊಂಡ್ವಿ. ಹೆಂಗೆ? ಗ್ರಾಫಿಕಲ್ ಮೆಥಡ್ ಅಲ್ಲಿ ನಾವು ಲೈನ್ ಇಂಟರ್ಸೆಕ್ಟ್ ಆದ್ರೆ, ಒಂದ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ಕೋಇನ್ಸೈಡ್ ಆದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ಆಮೇಲೆ ಪ್ಯಾರಲ್ ಆಗೋದ್ರೆ ನೋ ಸೊಲ್ಯೂಷನ್ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಯಾವ್ದ್ರಲ್ಲಿ? ಗ್ರಾಫಿಕಲ್ ಮೆಥಡ್ ಅಲ್ಲಿ. A1/8 B1/2 C1/C2 ಅಲ್ಲಿ ಏನ್ ಅರ್ಥ ಮಾಡ್ಕೊಂಡಿದ್ವಿ? ಈ ತರ ಇದ್ರೆ A1/8 ನಾಟ್ ಈಕ್ವಲ್ ಟು B1/2 ಆದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. A1/8 equal to B1/2 equal to C1/C2 ಆದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. A1/8 equal to B1/2 ಬಟ್ ನಾಟ್ ಈಕ್ವಲ್ ಟು C1/C2 ಅಂದ್ರೆ ನೋ ಸೊಲ್ಯೂಷನ್ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಇವಾಗ ಎಲಿಮಿನೇಷನ್ ಮೆಥಡ್ ಅಲ್ಲಿ ಆಫ್ಟರ್ ಎಲಿಮಿನೇಟಿಂಗ್ ಇಫ್ ವಿ ಗಾಟ್ ಒನ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಅಂದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಆಫ್ಟರ್ ಎಲಿಮಿನೇಟಿಂಗ್ ಟ್ರೂ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಆಫ್ಟರ್ ಎಲಿಮಿನೇಟಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್ ಬಂದ್ಬಿಡ್ತು ಅಂದ್ರೆ ನೋ ಸೊಲ್ಯೂಷನ್. ಅರ್ಥ ಆಯ್ತಲ್ವಾ? ಎಲ್ಲಾ ಹಳೆ ಕನ್ಸೆಪ್ಟ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಕೂಡ ನಿಮ್ಗೆ ಹೊಸ ಕನ್ಸೆಪ್ಟ್ ನ ಅರ್ಥ ಮಾಡಿಸಿದ್ವಿ ಅಲ್ವಾ. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನ್ ಕೇಳಿ. ಆಕ್ಚುಲಿ ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳಲ್ಲ ಅನ್ಕೋತೀನಿ, ಬಟ್ ಗೊತ್ತಿರೋದು ಒಳ್ಳೇದು. ಗೊತ್ತಾಯ್ತಾ? ಯಾವತ್ತು ಇದರಲ್ಲೇ ಫೋಕಸ್ ಮಾಡ್ತಾರೆ ಅವರು ಎಕ್ಸಾಮ್ ಅಲ್ಲಿ. ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಇದರಲ್ಲೇ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಇಂಥದೆಲ್ಲ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಅಲ್ಲೇ ಬರೋದು ಜಾಸ್ತಿ. ಇದು ಎಲಿಮಿನೇಷನ್ ಮೆಥಡ್ ಪ್ರಾಬ್ಲಮ್ಸ್ ಎಲ್ಲ ಅಪ್ಲಿಕೇಶನ್ ಲೆವೆಲ್ ಅಲ್ಲೇ ಜಾಸ್ತಿ ಬರೋದು. ಅಪ್ಲಿಕೇಶನ್ ಮೆಥಡ್ ಅಲ್ಲಿ ಅವ್ರಿಗೆ ಸೊಲ್ಯೂಷನ್ ಬೇಕಾಗಿರುತ್ತೆ. ಗೊತ್ತಾಯ್ತಾ? ಅವ್ರಿಗೆ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ ಅಪ್ಲಿಕೇಶನ್ ಲೆವೆಲ್ ಮೆಥಡ್ಸ್ ಅಲ್ಲಿ. ಸೊ ಯಾವತ್ತು ಮೋಸ್ಟ್ಲಿ ಇದೇ ಯೂಸ್ ಮಾಡೋದು ಅವರು. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಮತ್ತೆ ನಿಮ್ಗೆ ಕೆಲವೊಮ್ಮೆ
ಕಷ್ಟದ ಕ್ವಶನ್ ಕೇಳಬೇಕು ಅಂದ್ಬಿಟ್ಟು ಈ ತರ ಎಲ್ಲ ಕೇಳ್ಬೋದು, ಗೊತ್ತಾಯ್ತಾ. 1 ಮಾರ್ಕ್ ಕ್ವಶನ್ ಎಲ್ಲ ಈ ತರ ಇದು ಕೊಟ್ಬಿಟ್ಟು ಎಷ್ಟು ಸೊಲ್ಯೂಷನ್ ಅಂತ ಕೇಳ್ಬೋದು, ಗೊತ್ತಾಯ್ತಾ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಡೌಟ್ ಇದ್ರೆ ನಾನು ಖಂಡಿತ ಕಮೆಂಟ್ ಸೆಕ್ಷನ್ ನಿಮ್ಗೆ ಹೇಳ್ಕೊಡ್ತೀನಿ ಅಲ್ವಾ. ಹಿಂದಿನ ವಿಡಿಯೋಸ್ ಎಲ್ಲ ನೋಡಿದೀರಾ, ಕಮೆಂಟ್ ಸೆಕ್ಷನ್ ಡೌಟ್ ಕೇಳಿದ್ರೆ ನಾನು ಪಟ್ಟ ರಿಪ್ಲೈ ಮಾಡಿ ನಿಮ್ಗೆ ಆ ಡೌಟ್ ನ ಕ್ಲಿಯರ್ ಮಾಡ್ತೀನಿ, ಗೊತ್ತಾಯ್ತಾ. ಸೊ ಈ ಕಾನ್ಸೆಪ್ಟ್ ನ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಈ ಪಾರ್ಟ್, ಗೊತ್ತಾಯ್ತಾ. ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಬರೋ ಪಾರ್ಟ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಸ್ ನ ಲೈಕ್ ಮಾಡಿಬಿಟ್ಟು ನಿಮ್ಗೆ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.